ಸರ್ ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಪೂರ್ತಿ ನೇಮ ಉದಯ ಕುಮಾರ್ ಅಂದ್ಬಿಟ್ಟು. ಯಾವ ಊರಿದು? ಕ್ಯಾರನ್ ತಾಲೂಕು ಗಂಧನಹಳ್ಳಿ. ಗನ್ನಹಳ್ಳಿ. ನಮ್ಮ ಹತ್ರ ಬಾಳೆ ಗಿಡ ತಗೊಂಡಿದ್ರಿ. VR ಆರ್ಗಾನಿಕ್ ನರ್ಸರಿ ಫಾರಮ್ KNR ಇಂದ ಬಾಳೆ ಗಿಡ ತಗೊಂಡಿದ್ರು. ನಂದು 9902038931. ಈಗ ಎಷ್ಟು ತಿಂಗಳಾಯ್ತು ತಗೊಂಡು ಹೇಳಿ ಸರ್? ಈಗ ಸರ್ ಈಗ ನಮ್ದು 8 ತಿಂಗಳು ನಡೀತಾ ಇದೆ. ಈಗ ತಗೊಂಡೆ 8 ತಿಂಗಳಾಗೋಯ್ತಾ? 8 ತಿಂಗಳು ನಡೀತಾ ಇದೆ. ಮತ್ತು ಗಿಡ ಬೆಳವಣಿಗೆನೇ ಬಂದಿರಲ್ಲ ಸರ್. ಅದೇ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ವಿ. ಅದೇ ಈಗ ನಿಮ್ಮನ್ನ ಅದಕ್ಕೆ ಕರ್ಕೊಂಡು ಬಂದಿರೋದು. ಈಗ ಡೆವಲಪ್ ಆಗಿದೆ ಅಂದರೆ ತುಂಬ ಶೀತ ಏನಾರು ಆಗಿತ್ತಾ? ಶೀತ ಆ ಕಡೆ ನಾಟಿ ಮಾಡಿದಾಗ ಮಳೆ ಮಳೆನೂ ಇತ್ತು. ಹೆವಿ ಮಳೆ ಆದಾಗ ಗಿಡಗಳ ಬೆಳವಣಿಗೆ ಇರಲ್ಲ. ಈಗ ನೀವು 8 ತಿಂಗಳು ಅಂತೀರ, ಈಗ 6 ತಿಂಗಳು ಅಂದ್ಕೊಂಡು ಇದಕ್ಕೆ ಗೊಬ್ಬರ ನೋಡ್ಬೇಕು. ಏಕೆಂದರೆ ಮಳೆ ಶೀತದಲ್ಲಿ ನಿಂತು ಹೋಗ್ಬಿಟ್ಟಿರ್ತದೆ. ಇದು ತೋಟ, ನೆರಳು ಬೆಳವಣಿಗೆ ಬಂದಿರಲ್ಲ. ಇಲ್ಲಿ ಎಷ್ಟೆಲ್ಲ ಇದೆ ನೋಡಿ ಇದರಲ್ಲಿ. ಬಂದು ಎಲೆ ಮೇಲ್ಗಡೆಯಿಂದ ಲೆಕ್ಕ ಹಾಕಳಿ ಹೇಳ್ತೀನಿ ನಾನು, ಸುಳಿಯಿಂದಾನೆ. ಹಂಗೆ ಲೆಕ್ಕ ಹಾಕಿದ್ರೆ ಬರಲ್ಲ ನಿಮಗೆ. ಮೇಲ್ಗಡೆ ಸುಳಿಯಿಂದ ನೋಡಿ, ಸುಳಿದು ಸೇರಿದ್ರೆ 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಆಯ್ತಾ. ಇದು 18, 19, 20, 21 ಎಲೆ ಅವೆ. 7 3 21 4 ಎಲೆ ಸತ್ತೋಗಿರ್ತವೆ. ಸರಿ ಇರ್ತದ? ಕರೆಕ್ಟಾಗಿ ಐತೆ. ಈಗ ಇದಕ್ಕೆ ಏನೇನು ಗೊಬ್ಬರ ಕೊಡಬೇಕು ಅಂತ ನೋಡಿ. ಈ ಥರ ಕಂಬ ದಪ್ಪ ಪಟ್ಟೆ ಹೊರಗಡೆಗೆ ಬರ್ತದಲ್ಲ, ಆ ಪಟ್ಟೆ ಹೊರಗಡೆಗೆ ಬರ್ತದೆ ಅಂದರೆ ನಿಮಗೆ ಇದು ಕಂಬ ದಪ್ಪ ಆಯ್ತದೆ ಇನ್ನು ಈಗ ಅಂತ ಆಯ್ತಾ. ಆಮೇಲೆ ಈ ಸುತ್ತ ಇದು ಬಾರ್ಡ್ರ್ ಒಣಗ್ತಾ ಇದ್ರೆ ಇದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತದೆ ಅಂತ ಆಯ್ತಾ. ಬನ್ನಿ ಹಂಗೆ ನೋಡೋಣ. ನೆರಳಲ್ಲಿ ನಾವು ಏನಕ್ಕೆ ನೆರಳಲ್ಲಿ ಮಿನಿಮಮ್ 13 ರಿಂದ 14 ತಿಂಗಳು ಬರಲ್ಲ ಅಂತೀವಿ. ನೆರಳಲ್ಲಿ ಹಾಕಿದ್ರೆ ಲೇಟು ಅಂತ ಹೇಳೋದು ಯಾತಕ್ಕೆ ಅಂದರೆ ಅದು ಆಹಾರ ತಯಾರಿಸ್ಕೊಳಕ್ಕಾಗಲ್ಲ, ಇಳುವರಿ ಲೇಟ್ ಆಗುತ್ತೆ. ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಗಿಡ ಹೈಟ್ ಆಯ್ತವೆ ಅಂತ ಹೇಳ್ತೀವಿ. ಆಮೇಲೆ ನೋಡಿ, ನೀವು ಯಾವುದಕ್ಕೂ ಮಣ್ಣೇನು ಕೊಟ್ಟಿಲ್ಲ, ಕರೆಕ್ಟಾಗಿದೆ. ಈ ಮರಿಗಳನ್ನ ಕುಯ್ಬೇಕು. ಕುಡ್ಲಿದೆಯಾ? ಎಷ್ಟು ಗೊಬ್ಬರ ಕೊಡ್ತೀವಿ ಆಯ್ತಾ. ಹಾಂ ಬನ್ನಿ. ಈಗ ನಿಮ್ಗೆ ಏನಾದ್ರು ನೋಡಿ, ಇದು ಇಲ್ಲಿ ಹಳದಿ ಕಲರ್ ಎಲೆ ಬಂದಿದೆಯಲ್ಲ, ಇದು ಕಂಬ ಹೊಡೆದು ದಪ್ಪಾಗಿರೋದು ಅಷ್ಟೇ. ಇದು ನೋಡಿ, ಏನು ಸಿಂಟಮ್ಸ್ ಏನಿಲ್ಲ, ಏನು ಸಿಂಟಮ್ಸ್ ಇಲ್ಲ, ಚೆನ್ನಾಗಿದೆ ನೋಡಿ. ಕಂಬ ಹೊಡೀತು ಅಂತಾರೆ, ಕಂಬ ದಪ್ಪಾಗ ಕೊಡ್ದಿರೋದು. ಇದು ಸರಿಯಾಗಿ ಬಂದಿಲ್ವ? ಇದು ಬಂದೆ ನೋಡಿ. ಇವರು ಸ್ಪ್ರಿಂಕ್ಲೇರ್ ಹಿಂಗೆ ಹೊಡಿತಾವ್ರೆ. ಸ್ಪ್ರಿಂಕ್ಲೇರಲ್ಲಿ ನೀರು ಹೊಡೆಯೋದು. ಸ್ಪ್ರಿಂಕ್ಲೇರ್ ನೀರು ಹೊಡೆದಾಗ ಎಲೆ ಗರಿಗಳು ಹೊಡೆದೋಯ್ತವೆ ನೋಡಿ. ಇಲ್ಲಿ ಹೊಡೆದಾಗ ನೋಡಿ, ಈ ಥರ ಗರಿಗಳೆಲ್ಲ ಹೊಡೆದೋಯ್ತವೆ. ಇನ್ನೆಲ್ಲ ಚೆನ್ನಾಗವೆ. ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿದ್ದು, ಇದು ಬೇರೆ ಸಪ್ರೇಟ್ ತೋರಿಸ್ತೆ. ಇದು ಕೆಳ ಚೆನ್ನಾಗ. ಇಷ್ಟಾಗಲ ಏನಕ್ಕೆ ಅಂದರೆ, ಇಷ್ಟಾಗಲಕ್ಕೆ ನೀರು ಕೊಡಬೇಡಿ. ಸ್ವಲ್ಪ ಒಂದು ಪೊಟ್ಯಾಷ್ ಅಂಶ ಇರೋದನ್ನ ಸ್ವಲ್ಪ ಕೊಟ್ಟು ಒಂದು ಕೆಮಿಕಲ್ ಕೊಟ್ಕೊಡೋಣ. ಇದಕ್ಕೆ ಜಾಸ್ತಿ ಬರೋಂಗೆ ಇದು ಫಂಗಿಸೈಡು ಅದನ್ನು ಕೊಟ್ಕೊಳ್ಳೋಣ. ಇದು ಸ್ವಲ್ಪ ರೂಟ್ಸ್ಗಳು ಹೋಗಿರಲ್ಲ, ರೂಟ್ಸ್ಗಳು ಚೇಂಜ್ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ನೋಡಿ, ಇದು ನೋಡಿ ಹಿಂಗಾಗಿ ಮತ್ತೆ ರಿಕವರಿ ಆಯ್ತದೆ. ಇದು ಒಂದು ಗೊಬ್ಬರದಲ್ಲಿ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋಣ. ಏನು ತೊಂದರೆ ಏನು ಹಾಕಿಲ್ಲ ಇದು ಅಲ್ವಾ. ಇಲ್ಲೆಲ್ಲರೂ ಒಂದು ಕಾಲುವೆ ಥರ ನೀರು 1 ಅಡಿ ಆಳ ಮಾಡಿ ನೀರು ಹೊರಗಡೆ ಕರೆದೋಂಗೆ ಮಾಡ್ಬೇಕು ಈ ಜಾಗದಲ್ಲಿ. ಹಂಗಾದಾಗ ಇದು ಕಂಟ್ರೋಲ್ ಬರ್ತದೆ ಬಿಡಿ. ಇದು ಏನಿಲ್ಲ ಲಕ್ಷಣ. ಈ ಜಾಗ ನೀರು ಕೊಡೋದೇ ಬೇಡ ಅಂದ್ರೆ ಸಿಂಕ್ಲೇರ್ಗೆ ಎಂಡ್ ಮಾಡ್ಬಿಡೋದು. ಎಂಡ್ ಮಾಡ್ಬಿಡಿ. ಇದು ನೀವು ಶೀತದೇ ಮಾಡ್ತಾ ಇರೋದು ಇದು ಕೆಲಸ. ಮುಂದೆ ನೀರು ಕೊಡೋದು ಬಿಡಿ. ಆ ಕಡೆ ಕೊಡಿ. ಇವತ್ತು ನೀರು ಹೊಡೆದಿರಲ್ಲ, ಇನ್ನು 10 ದಿನ ನೀರು ಕೊಡ್ಬೇಡಿ. ಕೊಡಲ್ಲ ಬಿಡಿ. ಇವತ್ತಿಂದ 10 ದಿನ ನೀರು ಕಂಟ್ರೋಲ್ ಮಾಡಿ. ಸರಿ. ಅಡಿಕೆನೂ ಕೂಡ ಎಲ್ಲ ಚೆನ್ನಾಗಿ ಬರ್ತಾವಪ್ಪ ನೋಡಿ. ಈ ಜಾಗಗಳಲ್ಲಿ ಪಚ್ಚಬಾಳೆ ಚೆನ್ನಾಗಿ ಬರ್ತದೆ. ಈ ಜಾಗಕ್ಕೆ ಪಚ್ಚಬಾಳೆ ಚೆನ್ನಾಗಿ ಬರ್ತದೆ. ಇದು ಅದು 1 ಡ್ರಮ್ಗೆ ಔಷಧಿ ಕೊಡ್ತೀನಿ 2 ಥರ. ಇವತ್ತೇ ಕೊಟ್ಬಿಡ್ತೀನಿ, ನಾಳೆ ಬಿಡಿಸ್ಬಿಡಿ. ನೀರು ಆಫ್ ಮಾಡಿಬಿಡಿ 1 ವಾರ.